ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಸಂಗೀತ ಹೇಳ್ತಾ ಇರ್ತಾಳೆ, ಅಲ್ಲ ಮನಸ್ವಿನಿ, ನಿನಗೆ ಭೂಮಿ ಮೇಲೆ ಏನು ದ್ವೇಷ ಇದೆ? ಯಾಕೆ ನೀನು ಈ ರೀತಿ ನಮ್ಮ ಭೂಮಿಗೆ ಮಾಡಿದ್ದೀಯಾ? ಈ ಥರ ದ್ರೋಹ ಮಾಡೋ ಕೆಲಸ ಮಾಡಿದೆಯಲ್ಲ, ಮಾತಾಡು ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡೋಕ್ಕಾಗದೆ ಸಂಗೀತದ ಮುಖ ನಾನು ನೋಡ್ತಾ ಇರ್ತಾಳೆ. ಆದರೆ ಈ ಕಡೆ ದೇವಿಯನ್ನು ಮಾತ್ರ ತುಂಬ ಒಳಗೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ಎಷ್ಟು ದಿನದಿಂದ ಕಾಯ್ತಾ ಇದೆ ನಮ್ಮ ಭೂಮಿಗೆ ಈ ರೀತಿ ನೋವು ಕೊಡಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಮನಸ್ವಿನಿ ಹೇಳ್ತಾ ಇರ್ತಾಳೆ, ಅಯ್ಯೋ ಅತ್ತೆ, ಅದನ್ನು ನಾನು ಬೇಕು ಅಂತ ಮಾಡಲಿಲ್ಲ, ಅದೇನಾಯಿತು ಅಂತ ಅಂದರೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಕೋಪ ಮಾಡ್ಕೊಂಡು ಮುಚ್ಚು ಬಾ ಅಂತ ಹತ್ರ ಬಂದ್ಬಿಟ್ಟು ಮನಸ್ವಿನಿ ಕೆನ್ನೆಗೆ ಹೊಡೆದ್ಬಿಡ್ತಾಳೆ. ಶಾಕಾಗಿ ಮನಸ್ವಿನಿ ಅಜ್ಜಿ ಮುಖನ ನೋಡ್ತಿರ್ಬೇಕಾದ್ರೆ, ನನಗೆ ನಾಚಿಕೆ ಆಗ್ತಿದೆ, ನೀನು ನನ್ನ ಮೊಮ್ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ನಾಚಿಕೆ ಆಗ್ತಾ ಇದೆ. ಶ್ರವಣ್ ಮತ್ತು ನಮ್ಮ ಶಾರದಾ ಮಗಳು ಹೇಗಾಗ್ತೀಯ ನೀನು? ನನಗಂತೂ ತುಂಬ ನಾಚಿಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಂತ ಮನಸ್ವಿನಿ ಮುಖಕ್ಕೆ ಉಗಿದು ಹೋಗಿ ಕೂತ್ಕೊಬಿಡ್ತಾಳೆ. ಬೇಕು ಅಂತ ದೇವೇನೇ ಹೇಳ್ತಾ ಇರ್ತಾಳೆ, ಅತ್ತೆ ನನಗೂ ಯಾಕೋ ಇದೇ ಡೌಟು, ಇವಳು ನಮ್ಮ ಶ್ರವಣ ಭಾವನ ಮಗಳ ಹಾಗೆ ನಮ್ಮ ಶಾರದಕ್ಕನ ಮಗಳ ಅಂತ ಡೌಟ್ ಬರುತ್ತೆ. ಇವಳೇನಾದರೂ ಸುಳ್ಳು ಹೇಳಿ ಯಾವುದೋ ಆಶ್ರಮದಿಂದ ಬಂದು ನಮ್ಮ ಮನೆಗೆ ಸೇರ್ಕೊಂಡಿದ್ದಾಳೆ ಅಂತ ಅನಿಸ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ಈ ಕಡೆ ಮನಸ್ವಿನಿ ದೇವಿಯನ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಅಜಿತ್ ಸಹ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನಾನು ಎಷ್ಟು ದಿನ ಹೇಳ್ತಾ ಇದ್ದೀನಿ, ಪ್ರತಿ ಸಲ ಹೇಳ್ತಾ ಇದ್ದೀನಿ, ಇವಳು ನಿಜವಾಗ್ಲೂ ಮನಸ್ವಿನಿ ಅಲ್ಲ, ದೊಡ್ಡ ಫ್ರಾಡ್ ಆಗಿರೋ ಅಶ್ವಿನಿ ಅಂತ. ಆದರೆ ಯಾರಾದರೂ ನನ್ನ ಮಾತನ್ನು ನಂಬಿದ್ರಾ? ಇವಾಗಲಾದರೂ ನಿಜನ ಅರ್ಥ ಮಾಡ್ಕೊಳ್ಳಿ, ಅದು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿಯನಿ ಕಣಸನ್ನೆ ಮಾಡ್ಕೊಂಡು ನಗಾಡ್ತಾ ಇರ್ತಾಳೆ. ಅದನ್ನು ನೋಡಿ ಮನಸ್ವಿನಿ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ, ಬೇಕು ಅಂತಲೇ ಸಿಗಾಕ್ಸಿದ್ಯಾ ಅಲ್ವಾ, ಇವಾಗ ನಾನು ಏನು ಮಾತಾಡಿದ್ರು ನಡೆಯಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ದೊಡ್ಡ ಡ್ರಾಮಾನೇ ಮಾಡಬೇಕು ಅಂತ ಅಂದ್ಬಿಟ್ಟು, ಆಯಿತು ಬಿಡಿ, ನನ್ನನ್ನು ಯಾರು ನಂಬೇಡಿ, ನಾನು ಶ್ರವಣ್ ಮಗಳು ಮನಸ್ವಿನಿ ಅಲ್ಲ ಅಲ್ವಾ, ನಿಮಗಿದೆ ತಾನೇ ಡೌಟು, ಆಯಿತು ಬಿಡಿ, ನಾನು ಮನೆ ಬಿಟ್ಟೆ ಹೊರಟೋಗ್ತೀನಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಶ್ವಿನಿ ನಿಂತ್ಕೊ ಅಂತ ಅಜಿತ್ ಓಡೋಗ್ತಾ ಇರ್ತಾನೆ. ಅವನಿಂದೆ ಮನೆಯವರೆಲ್ಲರೂ ಸಹ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಆಗ ಮತ್ತೆ ಅಜಿತ್ ಬಂದು ಅಡ್ಡ ಹಾಕೊಳ್ಬೇಕಾದ್ರೆ, ನನಗೆ ಇನ್ನೂ ಅವಮಾನ ಮಾಡಿ ಸಾಕಾಗಿಲ್ವ ಅಜಿತ್, ನನಗೆ ದಾರಿ ಬಿಡು ಅಂತ ಇರಬೇಕಾದ್ರೆ, ಮುಚ್ಚು ಬಾಯಿನ ಸಾಕು, ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ಇದೇ ಕೇಸ್ ಮೇಲೆ ನಿನ್ನನ್ನು ನಾನು ಜೈಲಿಗೆ ಹಾಕ್ಬೋದು, ಹಾಗೆ ಚಾರ್ಜ್ ಶೀಟ್ನ ನಾನು ಮಾಡ್ಬೋದು, ಅದು ನಿನಗೆ ಚೆನ್ನಾಗಿ ಗೊತ್ತು ತಾನೆ, ಮಾಡಿರೋದೇ ಅಫೆನ್ಸ್ ಅಂದಮೇಲೆ ಬಾಯಿ ಮುಚ್ಕೊಂಡು ನಿಂತ್ಕೊಂತ ಬೈತಾ ಇರ್ತಾನೆ. ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಇವಾಗ ಶ್ರವಣ್ ಮಾವನು ಸಹ ಪ್ರೂಫ್ ಸಮೇತ ಸಿಕ್ಕಾಕೊಂಡಿದ್ದೆ, ಅದನ್ನು ತೋರಿಸಿದ್ರೆ ಅವರು ನಂಬಲ್ಲ ಅಂತ ಗೊತ್ತು, ಅದಕ್ಕೋಸ್ಕರ ಸಪೋರ್ಟ್ ಮಾಡಲ್ಲ ಅಂತ ಓಡೋಕೆ ಪ್ಲಾನ್ ಮಾಡಿದ್ಯಾ, ಖಂಡಿತ ನಿನ್ನನ್ನು ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಚಿಕೇತ್ ಬೈತಾ ಇರ್ತಾನೆ, ಮನಸ್ವಿನಿ, ನೀನು ಏನು ಮಾಡಬೇಕು ಅಂತ ಈ ಮನೆಗೆ ಬಂದೆ, ನಿನ್ನನ್ನು ಸುಮ್ಮನೆ ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀಯಾ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಎಲ್ಲರ ಮನೆಯವ್ರ ಜೊತೆ ಎಲ್ಲ ಎಮೋಷನಲ್ ಜೊತೆ ನೀನು ಆಟ ಆಡಿದ್ಯಾ, ನಿನಗೆ ಹೇಗೆ ಬೇಕೋ ಆ ರೀತಿ ನೀನು ಯೂಸ್ ಮಾಡ್ಕೊಂಡಿದ್ದೀಯಾ, ನಮ್ಮ ಶ್ರವಣ್ ಮಾವ ತುಂಬ ಒಳ್ಳೆಯವರು, ಅವ್ರ ಎಮೋಷನ್ ಜೊತೆ ನೀನು ಆಟ ಆಡಿದ್ಯಾ, ನಿನ್ನೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಶ್ರವಣ್ ಮಾವ ಬಂದ್ಬಿಟ್ಟು ಪ್ರೂಫ್ ಸಮೇತ ನಿನಗೆ ಬಂದಾಗ ಅವರಿಗೆ ತೋರಿಸ್ತೀನಿ, ಅವ್ರ ಕೈಯಾರೆ ನಿನ್ನನ್ನು ಕತ್ತಿಂದ ಆಚೆ ದೂಕಬೇಕು, ಆ ರೀತಿ ನಾನು ಮಾಡ್ತೀನಿ ಅಂತ ಅಂದಾಗ ಅಶ್ವಿನಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಅಲ್ಲಿವರೆಗೂ ನೀನು ಎಲ್ಲಿ ಹೋಗೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಮತ್ತೆ ಸತ್ಯನನಿಗೂ ನಚಿಕೇತನಿಗೂ ಹೇಳ್ತಾ ಇರ್ತಾನೆ, ಇವಳ ಮೇಲೆ ಒಂದು ಹದ್ದಿನ ಕಣ್ಣಿಟ್ಟಿರಿ, ಯಾಕೆಂದರೆ ಅವಳು ಕಿಟಕಿ ಸಂದಿನೂ ಸಹ ನುಸ್ಸೇ ಕೇಸಲ್ಲ ಅಂತ ಕಿಲಾಡಿಯನ್ನು, ನಾನು ಭೂಮಿ ಹತ್ರ ಇರ್ತೀನಿ ಹುಷಾರ್ ಅಂತ ಹೇಳ್ಬಿಟ್ಟು ಭೂಮಿ ರೂಮ್ಗೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ನಚಿಕೇತನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ಅಲ್ಲ ಅದಕ್ಕೆ ಕಾಲಿಗೆ ಗ್ಲಾಸ್ ಚುಚ್ಚಿದ್ಲು ಅಂತ ನನಗೆ ಕೋಪ ಇದೆ, ಆದರೆ ಇವಳು ನಿಜವಾದ ಮನಸ್ವಿನಿಲ್ಲ ಅಂತ ನಮ್ಮನೆಗೆ ಹೇಳ್ಕೊಂಡು ಬಂದಿದ್ದಾಳಲ್ಲ, ಇದನ್ನೆಲ್ಲ ನಾನು ಫಿಲ್ಮಲ್ಲಿ ಹಾಗೆ ಸೀರಿಯಲೆಲ್ಲ ನೋಡ್ತಾ ಇದ್ದೆ, ನಿಜ ಜೀವನದಲ್ಲಿ ಈ ಥರ ಎಲ್ಲ ಮೋಸ ಮಾಡ್ತಾರಾ, ನನ್ನ ಕೈಲಂತೂ ನಂಬೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ದೇವಿಯನ್ನು ತನ್ನ ಪ್ಲಾನ್ ಸಕ್ಸಸ್ ಆಯಿತು ಅಂತ ರೂಮಿಗೆ ಖುಷಿಯಿಂದ ಬರ್ತಿರ್ಬೇಕಾದ್ರೆ ಅಂಜನ ಬಂದು ಸಡನ್ನಾಗಿ ಡೋರ್ ಹಾಕಿ ಹೇಳ್ತಾ ಇರ್ತಾಳೆ, ನಿಂತ್ಕೊಳ್ಳಿ ಮಾಮ್, ನೀವು ಇಡೀ ದುನಿಯಾಕ್ಕೆ ನೀವು ಪಿಕ್ಚರ್ನ ತೋರಿಸ್ಬೋದು, ಆದರೆ ನಿಮ್ಮ ಮಗಳನ್ನ ನೀವು ನಂಬ್ಸೋಕ್ಕಾಗಲ್ಲ, ನನಗೆ ಖಂಡಿತ ಚೆನ್ನಾಗಿ ಗೊತ್ತು, ನೀವು ಭೂಮಿ ಡ್ಯಾನ್ಸ್ನ ರೆಕಾರ್ಡ್ ಮಾಡೋಕ್ಕಂತೂ ಪಲ್ಲವಿ ಕೈಲಿ ಫೋನ್ ಕೊಟ್ಟಿರಲ್ಲ, ಖಂಡಿತ ನೀವು ಆ ಅಶ್ವಿನಿನ ಮನೆಯಿಂದ ಆಚೆ ಕಳ್ಸೋಕ್ಕಲ್ವಾ ನೀವು ಈ ರೀತಿ ಮಾಡಿದ್ದು ಅಂತಂದಾಗ, ಅಫ್ಕೋರ್ಸ್ ನಾನು ಅವಳನ್ನ ಟ್ರ್ಯಾಪ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡಿದೆ ಅಂತಂದಾಗ, ಬಟ್ ವೈ ಮಾಮ್, ಯಾಕೆ ಈ ರೀತಿ ಮಾಡಿದ್ರಿ, ಅವಳು ನಿಮ್ಮ ಮಾತನ್ನೆಲ್ಲ ಕೇಳ್ತಾ ಇದ್ಲಲ್ವಾ ಅಂತ ಅನ್ಬೇಕಾದ್ರೆ, ಅಶ್ವಿನಿ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಿಲ್ಲ, ಅರ್ಧ ಮಾತ್ರ ಗೊತ್ತು, ಅವಳು ದೊಡ್ಡ ವಿಷಸರ್ಪ, ಅದು ನನಗೆ ಮಾತ್ರ ಅವಳು ಏನು ಅಂತ ನನಗೆ ಗೊತ್ತು, ಅಲ್ಲ ಈ ಭೂಮಿಗೆ ಗೇಟ್ ಪಾಸ್ ಕೊಡಿಸಿ ಅಜಿತ್ ಜೊತೆ ನಿನ್ನ ಮದುವೆ ಮಾಡಬೇಕು, ಅದಕ್ಕೆ ಹೆಲ್ಪ್ ಮಾಡಲಿ ಅಂತ ನಾನು ಹೈಯರ್ ಮಾಡಿಬಿಟ್ಟು ಅವಳನ್ನ ಮನೆ ಕರ್ಕೊಬಂದರೆ ನನಗೆ ಫೈರ್ ಮಾಡಿ ಮನೆಯಿಂದ ಆಚೆ ಕಳ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅಂಜು ಆಶ್ಚರ್ಯದಿಂದ, ಏನು ಮಾಮ್ ಈ ರೀತಿ ಹೇಳ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಆದರೆ ನಾನು ಬಿಟ್ಬಿಡ್ತೀನಿ, ಖಂಡಿತ ಇರಲ್ಲ, ಅವಳಿಗೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ, ಅವಳು ಪರ್ಮನೆಂಟಾಗಿ ಇಲ್ಲಿ ಮನಸ್ವಿನಿಯಾಗಿ ಉಳ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅಂಜನ ಹೇಳ್ತಿರ್ತಾಳೆ, ಬಟ್ ಆದಾಗ್ತಾಳೆ ಬಿಡಿ ಮಾಮ್, ಅದರಲ್ಲಿ ಲಾಸ್ ಏನಿದೆ, ಅವಳು ಮನಸ್ವಿನಿಯಾಗಿ ಉಳಿದ್ರೆ ಲಾಸ್ ಆಗೋದು ಭೂಮಿಗೆ ತಾನೇ, ನನಗೆ ಹೇಗಿದ್ರು ಅಜಿತ್ ಸಿಗ್ತಾನಲ್ವಾ ಅಂತ ಅನ್ಬೇಕಾದ್ರೆ, ಈ ದಡ್ಡಿ ನಿನಗೆ ಅರ್ಥ ಆಗ್ತಿಲ್ವಾ, ಅವಳೇನಾದರೂ ಪರ್ಮನೆಂಟಾಗಿ ಮನಸ್ವಿನಿಯಾಗಿ ಉಳ್ಕೊಂಡ್ರೆ ಶ್ರವಣ್ ಇಡೀ ಆಸ್ತಿ ಎಲ್ಲ ಅವಳಿಗೆ ಹೋಗ್ಬಿಡುತ್ತೆ, ಹಾಗೆ ಈ ಮನೇಲೂ ಸಹ ಅರ್ಧ ಆಸ್ತಿ ಸಿಗುತ್ತೆ, ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ, ಈ ಆಸ್ತಿ ಏನಿದ್ರು ನಾನು ನೀನು ಮಾತ್ರ
ಅನುಭವಿಸ್ಬೇಕು, ಅದಕ್ಕೆ ತಾನೇ ಇಷ್ಟೆಲ್ಲ ಕಷ್ಟಪಡ್ತಿರೋದು. ಅವಳು ಮನಸ್ವಿನಿ ಆಗಿದ್ದರೆ ಇಡೀ ಆಸ್ತಿ ಎಲ್ಲ ಅವಳಿಗೆ ಹೋಗುತ್ತೆ, ಅದನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಮಾಮ್ ನೀವು ಹೇಳ್ತಿರೋದು ಕರೆಕ್ಟ್ ಅಂತ ಹೇಳ್ತಾ ಇರ್ತಾಳೆ. ಆಗ ಅಂಜನಾ ಓಕೆ ಮಾಮ್ ಓಕೆ ಇದೆಲ್ಲ ಕರೆಕ್ಟು, ಆದರೆ ತಾನು ಎಕ್ಸ್ಪೋಸ್ ಆದ್ಲು ಅಂತ ನಿನ್ನನ್ನು ಅವಳು ಎಕ್ಸ್ಪೋಸ್ ಮಾಡಿದರೆ ಏನು ಮಾಡ್ತೀರಾ, ಹೇಗಿದ್ದರೂ ಸಿಗಾಕೊಂಡಿದ್ದೀನಿ ಅಂತ ನಿಮ್ಮ ಹೆಸರು ಬಾಯಿ ಬಿಟ್ಟರೆ ಏನು ಮಾಡ್ತೀರಾ ಮಾಮ್, ನೀವೇ ಅಲ್ವಾ ಕರ್ಕೊಬಂದಿದ್ದು, ಅದನ್ನೆಲ್ಲ ಅಜಿತ್ ಮುಂದೆ ಸತ್ಯ ಒಪ್ಕೊಂಡ್ರೆ ಏನು ಮಾಡ್ತೀರಾ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಶಾಕ್ ಆಗಿ ದೇವ್ಯಾನಿ ಬೆವ್ರನ್ನ ಒರೆಸ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಬೇಜಾರಿಂದ ಕೂತಿರ್ತಿರ್ಬೇಕಾದ್ರೆ ಅಲ್ಲಿ ಅಜಿತ್ ಬಂದು ಟ್ಯಾಬ್ಲೆಟ್ ತಗೋ ಅಂತ ನೀರು ಮತ್ತು ಟ್ಯಾಬ್ಲೆಟ್ ಕೊಡ್ತಾನೆ. ಅವಾಗ ನೋವು ಆಗ್ತಿದೆಯಾ ಅಂದಾಗ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ಅಲ್ಲ ಸಾಹೇಬ್ರೆ ನನಗೆ ಯಾಕೆ ಇಷ್ಟೊಂಥರ ತೊಂದರೆ ಕೊಡ್ತಾಳೆ, ಮನಸ್ವಿನಿ ನಾನು ಅವಳು ಅಶ್ವಿನಿ ಅಲ್ಲ ಅಂತ ಹೇಳಿದೆ ತಪ್ಪಾಯ್ತಾ, ಅದಕ್ಕೋಸ್ಕರ ಈ ರೀತಿ ಸೇಟ್ ತೀರಿಸ್ಕೊತಿದ್ದಾಳೆ ಅಂತ ಅನ್ಬೇಕಾದ್ರೆ ಇದರಲ್ಲೇ ಗೊತ್ತಾಗುತ್ತಲ್ವ ಅವಳು ಎಂಥ ಫ್ರಾಡ್ ಅಂತ. ಇದನ್ನೇ ಇಟ್ಕೊಂಡು ನಾನು ಅವಳನ್ನ ಕಂಬಿ ಹಿಂದೆ ಹಾಕ್ಬೋದು, ಅದೇ ನನಗೆ ದೊಡ್ಡ ವಿಷಯ ಅಲ್ಲ. ಆದರೆ ಏನು ಮಾಡಲಿ, ನಾನೇನಾದರೂ ಇವಾಗ ಅರೆಸ್ಟ್ ಮಾಡ್ಕೊಂಡು ಹೋಗ್ತಂದರೆ ಮಾವ ಬಂದು ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ಬೇಲ್ ಕುಟ್ಕೊಂಡು ಬೇಲ್ನ ಕೊಟ್ಟು ಅವಳನ್ನ ಕರ್ಕೊಬಂದು ಮನೆಗೆ ಮಹಾರಾಣಿ ಥರ ಮಾಡ್ತಾರೆ. ಆದರೆ ಅದು ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಮಾವ ಬಂದಮೇಲೆ ಇಲ್ಲೇನೇನು ನಡೀತೋ ಅದನ್ನು ಸಾಕ್ಷಿ ಸಮೇತ ಅವರಿಗೆ ತೋರಿಸಿ ಅವಳನ್ನ ಅರೆಸ್ಟ್ ಮಾಡಿದರೆ ಖಂಡಿತ ನೆಕ್ಸ್ಟ್ ಡೇ ಅವಳಿಗೆ ಬೇಲ್ ಸಿಗಲ್ಲ. ಆ ರೀತಿ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಅವಳನ್ನ ಅರೆಸ್ಟ್ ಮಾಡಿ ಅವಳ ಜಾತಕನ ನಾನು ಕಂಡಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಇದೇ ನಿಮಗೆ ದೊಡ್ಡ ವಿಷಯ ಅಲ್ಲ, ಆದರೆ ಅದಕ್ಕೂ ಮುಂಚೆ ಇವಳು ಮನೆಗೆ ಹೇಗೆ ಬಂದಳು, ಯಾರು ಇವಳಿಗೆಲ್ಲ ಸಹಾಯ ಮಾಡಿದ್ಲು, ನಮ್ಮನೆ ವಿಷಯನೆಲ್ಲ ತಿಳ್ಕೊಂಡು ಮನಸ್ವಿನಿ ಅಂತ ಎಷ್ಟೋ ವರ್ಷ ಆಗಿದೆ ಅವಳು ಸತ್ತೋಗಿ ಅಥವಾ ಕಳೆದೋಗಿ ಎಷ್ಟು ವರ್ಷ ಆಗಿದೆ, ಅವಳ ಹೆಸರು ಹೇಳ್ಕೊಂಡು ಇವಳು ಯಾವ ರೀತಿ ಬಂದಳು, ಇದಕ್ಕೆಲ್ಲ ಸಹಾಯ ಮಾಡ್ತಾರೆ ಯಾರು, ಅದನ್ನು ಹುಡುಕ್ಬೇಕಲ್ವ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮನಸ್ವಿನಿ ಎಷ್ಟು ವರ್ಷ ಕಳೆದೋಗಿದ್ಲು, ಹಾಗೆ ಅವಳು ಯಾವ ರೀತಿ ಇದ್ಲು, ಪ್ರತಿಯೊಂದನ್ನು ಸಹ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಕೊಡೋ ರೀತಿ ಯಾರು ಇವಳಿಗೆ ಪ್ಲ್ಯಾನ್ ಮಾಡಿ ಹೇಳ್ಕೊಟ್ಟಿರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ನೀನು ಹೇಳೋದು ಕರೆಕ್ಟಾಗಿದೆ ಭೂಮಿ, ಅದು ಈ ಮನೇಲಿ ಪೊಲೀಸ್ ಆಫೀಸರ್ ಆಗಿ ಇದ್ದವರು, ಈಗ ಕರೆಂಟ್ಲಿ ಸಹ ಇದ್ದವರು, ಇಂಥವ್ರ ಮನೆಗೆ ಬಂದು ಈ ರೀತಿ ಎಲ್ಲ ನಾಟಕ ಮಾಡೋಕ್ಕೆ ಚಾನ್ಸೇ ಇಲ್ಲ, ಇವಳಿಂದ ಯಾರೂ ಸಹ ಏನೋ ಹೇಳ್ಕೊಡ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಅದು ಯಾರು ಇರ್ಬೋದು ಅಂತ ಕೇಳ್ತಾ ಇರ್ತಾಳೆ. ಇನ್ಯಾರು ಇಲ್ಲ ದೇವ್ಯಾನಿ ಅತ್ತೆ ಅಂತ ಅಂದಾಗ ಭೂಮಿಗೆ ಶಾಕ್ ಆಗ್ತಾ ಇರುತ್ತೆ. ಸಾಹೇಬ್ರೆ ಈ ರೀತಿ ಹೇಳ್ತಿದ್ದಾರೆ, ಅವರು ಈ ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತಂದಾಗ ನೀನೇನೇ ಹೇಳು ಭೂಮಿ, ನನಗೆ ತೆಪ್ಪದೋಷದಲ್ಲಿ ನಿನಗೆ ಮಾಡಿದ್ದ ಇದರಿಂದ ನಾನು ಅವ್ರನ್ನ ನಂಬೋಕ್ಕಾಗ್ತಿಲ್ಲ, ಅವರೇ ಯಾಕೆ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿ ಹೇಳ್ಕೊಟ್ಟಿರ್ಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಒಂದು ವೇಳೆ ದೇವ್ಯಾನಿ ಅಮ್ಮನೇ ಈ ರೀತಿ ಮಾಡಿಸಿದ್ರೆ ಅವ್ರು ಯಾಕೆ ಈ ರೀತಿ ಈ ಅಶ್ವಿನಿನ ಸಿಗಾಕ್ಸ್ತಿದ್ರು ಅಂತ ಕೇಳ್ತಾ ಇರ್ತಾಳೆ. ಆಗ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಅವಳನ್ನ ಎನ್ಕ್ವೈರಿ ಮಾಡಿದಾಗ ಖಂಡಿತ ಗೊತ್ತಾಗುತ್ತೆ ಅವಳು ಹಿಂದೆ ಇರೋ ಚೇಲ ಯಾರು ಅಂತ, ಖಂಡಿತ ನಾನು ಎನ್ಕ್ವೈರಿ ಮಾಡಿ ಕಂಡು ಹಿಡಿತಿದ್ದೀನಿ, ಇವಾಗ ಟೈಮ್ ಆಗಿದೆ ನೀನು ಮಲ್ಕೋ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ನಚಿಕೇತ ಹೇಳ್ತಾ ಇರ್ತಾನೆ, ಸತ್ಯಣ್ಣ ಒಂದಿನ ಅಮ್ಮ ಫೋನ್ ಮಾಡಿ ಮನಸ್ವಿನಿ ಸಿಕ್ಕಿದ್ಲು ಅಂತ ಹೇಳಿದಾಗ ತುಂಬ ಖುಷಿ ಆಗ್ತಿತ್ತು, ಹಾಗೆ ಅವಳು ಫೋಟೋ ಕಳಿಸಿದಾಗ ನಾನು ಅನ್ಕೋತಿದ್ದೆ ಇದೇನಿದು ನಮ್ಮ ಶ್ರವಣ್ ಮಾವ ಹಾಗೆ ಶಾರದತೆ ಹೋಲಿಕೆ ಒಂಚೂರು ಇಲ್ವಲ್ಲ, ಇದೇನಿದು ಈ ಥರ ಅಂತ ಡೌಟ್ ಬಂದಿತ್ತು, ಆದರೆ ಇವಳು ದೊಡ್ಡ ಫ್ರಾಡ್ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಅಂತ ಹೇಳ್ತಾ ಇರ್ತಾನೆ. ಸತ್ಯನೇ ಹೇಳ್ತಾ ಇರ್ತಾನೆ, ನಿನಗೆ ಎಷ್ಟು ಡೌಟ್ ಇದೆ, ನಿನ್ನೆ ಮೊನ್ನೆ ಬಂದು ನಿನಗೆ ಎಷ್ಟು ಅನುಮಾನ ಇರಬೇಕಾದ್ರೆ ಅವತ್ತಿಂದ ನಾವು ತುಂಬ ಅನುಮಾನ ಪಟ್ಟಿದ್ದೀವಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಇವಳು ಫ್ರಾಡ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನಚಿಕೇತ ಹೇಳ್ತಾ ಇರ್ತಾನೆ, ನಿಜ ಹೇಳು ಏನಕ್ಕೆ ಬಂದಿದ್ಯಾ, ನಮ್ಮ ಭೂಮಿ ಅತ್ತಿಗೆಗೆ ನೀನು ಈ ಥರ ಗ್ಲಾಸ್ ಎಲ್ಲ ಚುಚ್ಚಿ ಎಷ್ಟು ಅವರಿಗೆ ತೊಂದರೆ ಕೊಟ್ಟಿದ್ಯಾ, ನೀನು ಯಾರು ಏನು ಮಾಡೋಕ್ಕೆ ಬಂದಿದ್ಯಾ ಹೇಳು ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಅಂತ ಜೋರಾಗಿ ಕಿರಿತಾ ಇರ್ತಾಳೆ. ಕಿರಿಚ್ಬಿಟ್ಟು ಸುಮ್ಮನೆ ಇರ್ತೀರ ಇಲ್ವೋ ಅಂತ ಅಂದ್ಬಿಟ್ಟು ಅಲ್ಲಿ ಚಾಕು ನೋಡಿ ಅದನ್ನು ಚುಚ್ಚಕ್ಕಿಂತ ಬರ್ತಾ ಇರ್ತಾಳೆ. ಬೇಡ ಬೇಡ ಮನಸ್ವಿನಿ ಸುಮ್ಮನೆ ಇರು ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ನೋಡಿ ನೀವಿಬ್ಬರೂ ಸುಮ್ಮನೆ ಇರು ಕೇಳಿ, ಇಲ್ಲಾಂದರೆ ನಾನೇ ಚುಚ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಎದುರಿಸ್ತಿರ್ಬೇಕಾದ್ರೆ ಬೇಡ ಬೇಡ ಸತ್ಯ ನೋಡು ನಚಿಕೇತು ಯಾರು ಮಾತಾಡಬೇಡಿ ಆಯಿತಾ, ಸುಮ್ಮನೆ ಇರಿ, ಬೆಳಗ್ಗೆ ಶ್ರವಣ್ ಬರೋವರೆಗೂ ಸಹ ಈ ವಿಷಯನ ಮಾತಾಡಬೇಡಿ, ದಯವಿಟ್ಟು ಸುಮ್ಮನೆ ಇರಿ ಅಂತ ಹೋಗ್ಬಿಟ್ಟು ನಿಧಾನಕ್ಕೆ ಹೋಗಿ ಅವಳ ಹತ್ರ ಚಾಕಿಸ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಪೇಕ್ಷೆನೂ ಸಹ ಹೇಳ್ತಾ ಇರ್ತಾಳೆ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಮಾವ ಬಂದಮೇಲೆ ಎಲ್ಲ ನೋಡ್ಕೊಳ್ಳೋಣ ಅಂತ ಅನ್ಬೇಕಾದ್ರೆ ಎಲ್ಲರೂ ಸುಮ್ಮನಾಗಿರ್ತಾರೆ. ಇನ್ನೊಂದು ಕಡೆ ಈ ಕಡೆ ಮನಸ್ವಿನಿ ಎದ್ದು ಹೋಗ್ತಿರ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಸತ್ಯಣ್ಣ ಕೇಳ್ತಾ ಇರ್ತಾನೆ. ವಾಶ್ರೂಮ್ಗೆ ಹೋಗ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ನೀನು ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಏನು ವಾಶ್ರೂಮ್ಗೆ ಹೋಗೋದು ಬೇಡವಾ ಅಂತ ಹೇಳ್ತಾ ಇರ್ತಾಳೆ. ಆಗ ಸಂಗೀತ ಬಿಡು ಸತ್ಯ ಹೋಗ್ಲಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಮ್ಮ ನಾನು ಬಿಡಲ್ಲ ಅಂತ ಈ ಕಡೆ ನಚಿಕೇತು ಹೇಳ್ತಾ ಇರ್ತಾನೆ. ಅದಕ್ಕೆ ಕೋಪ ಮಾಡ್ಕೊಂಡು ಮನಸ್ವಿನಿ ಹೇಳ್ತಾ ಇರ್ತಾಳೆ, ಅಲ್ಲ ನಾನು ಭೂಮಿಗೆ ಗ್ಲಾಸ್ ಹಾಕಿದ್ದು ವಿಧಿಯಾಟ, ಅದಕ್ಕೆ ನೆಪ ಮಾತ್ರ ನಾನು, ಹಾಗಂತ ನಿಮ್ಮಿಬ್ಬರು ಮಕ್ಕಳು ಪ್ರೂವ್ ಮಾಡೋಕ್ಕೆ ಅಂತ ಹೊರಟಿದ್ದಾರೆ, ಹಾಗಾದರೆ ನಮ್ಮ ಅಪ್ಪನ ಮನೇಲಿ ನಾನು ವಾಶ್ರೂಮ್ಗೆ ಹೋಗೋಕ್ಕೂ ಸಹ ಆಗ್ತಾ ಇಲ್ವಲ್ಲ, ಹಾಗಾದರೆ ಡೌಟ್ ಇದ್ದರೆ ನೀವು ನನ್ನ ಜೊತೆ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಮಣ್ಣ ಹೇಳ್ತಾ ಇರ್ತಾನೆ, ಬಿಟ್ಬಿಡು ಸತ್ಯ ಅಂತ ಹೇಳ್ತಿರ್ಬೇಕಾದ್ರೆ ವಾಶ್ರೂಮ್ಗೆ ಹೋಗಿ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿನ ಕೆಳಗಡೆ ಕರ್ಕೊಬಂದು ಕೂರಿಸ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಇವತ್ತು ನವರಾತ್ರಿ ಹಬ್ಬದ 2ನೇ ದಿನ, ಇದೆಲ್ಲ ಬೇಕಾ ರಂಪ ರಾಮಾಟ ಅನ್ಬೇಕಾದ್ರೆ ಇದೆಲ್ಲ ನಿನಗೆ ಅರ್ಥ ಆಗಲ್ಲ, ಸುಮ್ಮನಿರು ಭೂಮಿ ಅಂತ ಹೇಳ್ತಾ ಇರ್ತಾನೆ. ಜೊತೆಗೆ ಶ್ರವಣ್ ಬರ್ತಾನೆ, ಭೂಮಿ
ಭೂಮಿಗಾಗಿದ್ದ ಗಾಯನ ನೋಡಿ ಶಾಕ್ ಆಗಿ ಅವನು ನಿಂತ್ಕೊಬಿಡ್ತಾನೆ. ಇದಕ್ಕೆಲ್ಲ ಕಾರಣ ನೀವು ಮಗಳು ಅಂತ ಅನ್ಕೊಂಡಿದ್ದೀರಲ್ಲ, ಆ ದೊಡ್ಡ ಫ್ರಾಡು ಮನಸ್ವಿನಿ ಅಲಿಯಾಸ್ ಅಶ್ವಿನಿ, ಅವಳೇ ಬೇಕು ಅಂತ ಭೂಮಿ ಕಾಲಿಗೆ ಗ್ಲಾಸ್ ಡೋರೆಲ್ಲ ಹಾಕಿ ಈ ರೀತಿ ಮಾಡಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ಮನಸ್ವಿನಿ ಕಡೆ ನೋಡಿಕೊಂಡು ಶ್ರವಣ್ ತುಂಬ ಕೋಪ ಮಾಡ್ಕೊಂಡು ನಿಂತ್ಕೋತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ನೀವೊಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದರು, ಹಾಗೆ ಇವಾಗ ಲಾಯರ್ ಆಗಿದ್ದರು, ಅದಕ್ಕೂ ಹೆಚ್ಚಾಗಿ ಇವಳನ್ನ ನನ್ನ ಮಗಳು ಅಂತ ಅನ್ಕೊಂಡಿದ್ರೆ ಇವಳು ದೊಡ್ಡ ಫ್ರಾಡು. ನಾನು ಎಷ್ಟೋ ಸಲ ಹೇಳಿದ್ರು ನನ್ನ ಮಾತನ್ನ ಕೇಳಲಿಲ್ಲ, ಅದಕ್ಕೆ ಇವತ್ತು ಸಾಕ್ಷಿ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ಬಿಟ್ಟು ಅತ್ತೆ ಫೋನ್ ಕೊಡಿ ಅಂತ ದೇವ್ಯ ಮೊಬೈಲಿರೋ ವಿಡಿಯೋನ ಕೊಡ್ತಾನೆ. ಅದನ್ನು ನೋಡಿ ಶಾಕ್ ಆಗಿ ಶ್ರವಣ್ ಅಶ್ವಿನಿ ಮುಖ ನೋಡಿಕೊಂಡು ನಿಂತ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.